ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಎಂಬ ರಾಯರೆಡ್ಡಿ ಹೇಳಿಕೆ ವಿಚಾರಕ್ಕೂ ಕೂಡ ವಿಪಕ್ಷ ನಾಯಕ ಕಿಡಿಕಾರಿದ್ರು. ದೇಶ ಅಲ್ಲೋಲ ಕಲ್ಲೋಲ ಆಗಲ್ಲ, ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ದೇಶ ಅಲ್ಲೋಲ ಕಲ್ಲೋಲ ಆಗೋದಿಲ್ಲ, ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸಿಎಂ ಬದಲಾವಣೆಯಲ್ಲಿ ಎಷ್ಟು ಮಂತ್ರಿಗಳಿಗೆ ಕೊಕ್ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಜನ ಭಿನ್ನಾಭಿಪ್ರಾಯ ಆಗುತ್ತೋ ಗೊತ್ತಿಲ್ಲ. ಗ್ಯಾರಂಟಿ ಅಧಿಕಾರದ ಪ್ರಳಯವೇ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಎರಡು ಗುಂಪಾಗಿದೆ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ವ್ಯಂಗ್ಯವಾಡಿದ್ದಾರೆ. ನೆನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ. 2000 ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ, ಸತ್ಯ ಹೇಳಿದ್ದಾನೆ, ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲ ಎಮ್ ಎಲ್ ಎಗಳು ಅದೇ ಹೇಳ್ತಾ ಇರೋದು. ಅದನ್ನು ಓಪನ್ನಾಗಿ ಜನಗಳ ಮುಂದೆ ಹೇಳಿದ್ದಾರೆ ರಾಯರೆಡ್ಡಿಯವರು. ಆ ಪರಿಸ್ಥಿತಿ ಕರ್ನಾಟಕದ ರಾಯರೆಡ್ಡಿನೇ ಸಲಹೆಗಾರರು, ಅವರು ಮುಖ್ಯಮಂತ್ರಿಯ ಸಲಹೆ ಕೊಡೋರು ಫೈನಾನ್ಸ್. ಅದರಿಂದ ಈ ಸರ್ಕಾರದ ಮೇಲೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ರು. ರಾಯರೆಡ್ಡಿಯವರು ನೆನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ. 2000 ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ, ಸತ್ಯ ಹೇಳಿದ್ದಾನೆ, ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲ ಎಮ್ ಎಲ್ ಎಗಳು ಅದೇ ಹೇಳ್ತಾ ಇರೋದು. ಅದನ್ನು ಓಪನ್ನಾಗಿ ಜನಗಳ ಮುಂದೆ ಹೇಳಿದ್ದಾರೆ ರಾಯರೆಡ್ಡಿಯವರು. ಆ ಪರಿಸ್ಥಿತಿ ಕರ್ನಾಟಕದ ರಾಯರೆಡ್ಡಿನೇ ಸಲಹೆಗಾರರು, ಅವರು ಮುಖ್ಯಮಂತ್ರಿಯ ಸಲಹೆ ಕೊಡೋರು ಫೈನಾನ್ಸ್. ಅದರಿಂದ ಈ ಸರ್ಕಾರದ ಮೇಲೆ